ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೊಂತ ಅನ್ನೋದು ನಿಮ್ಗೆ ಗೊತ್ತೈತಿ. ನೀವು ತಮ್ನೇಲ್ನ ನೋಡಿದ್ದೀರಿ. ಆ ತಮ್ನೇಲ್ನಾಗ ನಾ ಹೇಳಿಬಿಟ್ಟನು ಏನಂತ ಏನಪ್ಪ ಅಂದ್ರೆ, ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಇಂಟ್ರೊಡ್ಯೂಸ್ ಮಾಡ್ಕೊಡತ್ನು, ರಿವ್ಯೂ ಕೊಡತ್ನು. ಈ ಒಂದು ವಿಡಿಯೋನ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಯಾರ್ಯಾರೆಲ್ಲ ಪಾಕೆಟ್ ಮನಿ ಸಲಾಗಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಿರಲಿ, ಆನ್ಲೈನ್ ಅಪ್ಲಿಕೇಶನ್, ಸೋಷಿಯಲ್ ಮೀಡಿಯಾ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡೋದು, ಯೂಟ್ಯೂಬ್ನಾಗ ಸರ್ಚ್ ಮಾಡೋದು ಯಾರೆಲ್ಲ ಮಾಡತ್ತಿರಲಿ, ಇವತ್ತಿನ ಒಂದು ವಿಡಿಯೋ ನಿಮಗಂತೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ವಿಡಿಯೋನ ತಡ ಮಾಡೋದು ಬೇಡ, ವಿಡಿಯೋನ ಆದಷ್ಟು ಜಲ್ದಿ ಮುಗಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಬರ್ರಿ ಮತ್ತು ತಡ ಮಾಡೋದು ಬೇಡ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಏನೈತಿಲ್ಲ ಇದೆ, ನೀವು ಇದನ್ನು ಅಪ್ಲಿಕೇಶನ್ ಆಗಿನೂ ವರ್ಕ್ ಮಾಡ್ಬೋದು. ಇಲ್ಲಪ್ಪ ನಾವು ವೆಬ್ಸೈಟ್ನಾಗ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಅಂದ್ರೆ ವೆಬ್ಸೈಟ್ನಾಗ ಯೂಸ್ ಮಾಡ್ಬೋದು. ಇದು ವೆಬ್ಸೈಟ್ ನಾ ಹೇಳಕ್ಕೆ ಹೊಂಟಿದ್ದು. ಇದನ್ನು ನೀವು ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ಬೋದು. ಅಲ್ಲಿ ಅಪ್ಲಿಕೇಶನ್ ಕೊಟ್ಟಿರ್ತಾನೆ, ಡೌನ್ಲೋಡ್ ಮಾಡ್ಕೊರಿ. ನೀವು ಒಂದು ಹೋಮ್ ಸ್ಕ್ರೀನ್ದಾಗ ಕಾಣ್ತೈತಿ, ಅಲ್ಲಿ ನೀವು ಯೂಸ್ ಮಾಡ್ಕೊಬೋದು ಡೈರೆಕ್ಟ. ಬರೀ ಮತ್ತು ಮೊದಲಿಗೆ ಹೇಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟನಲ್ಲ, ಆಗಲೇ ಹೇಳಿದಂಗೆ ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ನ ಕ್ರಿಯೇಟ್ ಮಾಡೋ ಹೊತ್ತಿನಾಗ ಏನೇ ಕೇಳ್ತಾನಪ್ಪ ಅಂದ್ರೆ, ನಿಮ್ಮ ಒಂದು ಹೆಸರು ಕೇಳ್ತಾನೆ, ನಿಮ್ಮ ಒಂದು ಮೊಬೈಲ್ ನಂಬರ, ನಿಮ್ಮ ಒಂದು ಇಮೇಲ್ ಐ ಡಿ ಕೇಳ್ತಾನೆ, ಮತ್ತು ಒಂದು ಕ್ಯಾಪ್ಚಾ ಕೊಟ್ಟಿರ್ತಾನೆ. ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿರಿ. ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿದ್ಮೇಲೆ ಮತ್ತೇನಿಲ್ಲ, ಸಬ್ಮಿಟ್ ಅದೈತಿ ಕೊಟ್ರಿಪ್ಪ ಅಂದ್ರೆ ಆಟೋಮೆಟಿಕ್ಲಿ ಆ ಒಂದು ಅಕೌಂಟಾಗ ಕ್ರಿಯೇಟ್ ಆಗೈತಿ. ಒಂದು ಪಾಸ್ವರ್ಡ್ ಇರ್ತಾನೆ, ಮತ್ತೊಂದು ಅದೊಂದು ಹೇಳಿಲ್ಲ, ಪಾಸ್ವರ್ಡ್ ಒಂದು ಕೇಳ್ತಾನೆ. ಪಾಸ್ವರ್ಡ್ ಒಂದು ಕೊಟ್ರಿಪ್ಪ ಅಂದ್ರೆ ಮುಗಿದು ಅಕೌಂಟ್ ಕ್ರಿಯೇಟ್ ಆದಂಗೆ ನಿಮ್ಮದು. ಈಗ ನಾನು ಆ ಒಂದು ಲಿಂಕನ್ನ ನನ್ನ ಒಂದು ವಾಟ್ಸಪ್ನಾಗ ಇಟ್ಕೊಂಡಿದ್ದೀನಿ. ಅಲ್ಲಿಂದ ನಾನು ಡೈರೆಕ್ಟಾಗಿ ಅದನ್ನು ಓಪನ್ ಮಾಡ್ತೀನಿ. ಈಗ ನಾನು ಅಕೌಂಟ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಿಂದ ಸಲಾಗಿ ಈಗ ನಾನು ಅದನ್ನು ಲಾಗಿನ್ ಮಾಡ್ಕೊತೀನಿ. ಲಾಗಿನ್ ಮಾಡ್ಕೊಂಡು ಕೇಶಿಂದ ನಿಮಗೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಡೈರೆಕ್ಟಾಗಿ ನಾನು ಅಕೌಂಟ್ನ ಕ್ರಿಯೇಟ್ ಮಾಡೋಕೆ ಹೋಗಂಗಿಲ್ಲ. ಈ ಥರ ಒಂದು 5 ಬರ್ತೈತಿ, ಪಾಪಪ್ ಆ್ಯಡ್ ಬರ್ತೈತಿ, ಅದನ್ನು ಸ್ಕಿಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಅರ್ನಿಂಗನ್ನು 3 ಥರ ಮಾಡ್ಬೋದು. ಇದು ನಾ ಹೇಳಕ್ಕೊಂಟಿದ್ದು ಭಾಳ ಇಂಪಾರ್ಟೆಂಟ. ಮೊದಲನೇ ಒಂದು ಅರ್ನಿಂಗ್ಸ್ ಯಾವುದಪ್ಪ ಅಂದ್ರೆ, ನಿಮ್ಗೆ ಹೇಳಿದಂಗೆ ಇದ್ರೊಳಗೆ ನೀವು ಒಂದು ದಿನಕ್ಕೆ 2 ರಿಂದ 3 ರೀಲ್ಸ್ ಕೊಡ್ತಾನೋ ವಿಡಿಯೋಗಳ್ನ. ಆ ಒಂದು ವಿಡಿಯೋಗಳ್ನ ನೀವು ವಾಚ್ ಮಾಡಿ ಒಂದೊಂದು ವಿಡಿಯೋಕ್ಕೆ ₹5 ಹಂಗೆ ನೀವು ಅಮೌಂಟನ್ನ ಪಡ್ಕೋಬೋದು. ವಿತ್ಡ್ರಾ ಅದು ಲಾಸ್ಟಿಗೆ ಅದನ್ನು. ಇದ್ರೊಳಗೆ ನಾನು ಹೇಳಕ್ಕೊಂಟಿದ್ದು 1ನೇ ಅರ್ನಿಂಗ್ಸ್. ಈಗ 2ನೇ ಒಂದು ಅರ್ನಿಂಗ್ಸ್ ಯಾವುದಪ್ಪ ಅಂದ್ರೆ, ಇದ್ರೊಳಗೆ ಬಂದು ನೀವು ರೆಫರ್ ಮಾಡಿ ಅರ್ನ್ ಮಾಡೋದು. ಗೊತ್ತಾತ ತಿಳ್ಕೊತನು. ರೆಫರ್ ಅಂದ್ರೆ ಗೊತ್ತೈತೆ ಎಲ್ಲರಿಗೂ. ಒಬ್ಬರಿಗೆ ನಾವು ಸೆಂಡ್ ಮಾಡಿ ಇನ್ವಿಟೇಷನ್ ಕೋಡ್ನ ಕಳಿಸಿ, ನಾವು ಒಂದು ಇನ್ವಿಟೇಷನ್ ಕೋಡ್ ಮುಖಾಂತರ ಅವರು ಆ ಒಂದು ಅಪ್ಲಿಕೇಶನ್, ಈ ಒಂದು ವೆಬ್ಸೈಟ್ ನಾವು ವಿಸಿಟ್ ಕೊಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ಅವರಿಗೆ ಅವ್ರೇನು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಅದ್ರ ಮುಖಾಂತರ ನಮಗೆ ರೆವಿನ್ಯೂ ಅನ್ನೋದು ಜನ್ರೇಟ್ ಅಂದ್ರೆ ಇಲ್ಲಿ ಬಂದು ಆ್ಯಡ್ ಆಕೈತಿ. ನೀವು ರೆಫರ್ ಯಾವ ಥರ ಮಾಡೋದು ಅಂತೇಳಿ ಹೇಳೋದಾದ್ರೆ, ಆಗಲೇ ನಾನು ಹೇಳಿದ್ನಿ ರೀಲ್ಸ್ ನೋಡಿ ಅರ್ನಿಂಗ್ಸ್ ಮಾಡೋದು ಯಾವ ಥರ ಅಂತೇಳಿ. ಅದನ್ನು ಹೇಳ್ತೀನಿ. ಅದನ್ನು ಹೇಳಿಕೇಶಿಂದ ರೆಫರ್ ಯಾವ ಥರ ಮಾಡೋದು ಅಂತೇಳಿ ಹೇಳ್ತೀನಿ. ಫ್ರೆಂಡ್ಸ, ಸಾರಿ ಕಮ್ಮಿ ಆಗತೈತಿ, ಹಿಂದೆ ಮುಂದೆ ಮಾತಾಡೋದನ್ನು ಸೀರಿಯಲ್ ಪ್ರಕಾರ ಮಾತಾಡೋಕ್ಕಾಗಲ್ದು. ರೀಲ್ಸ್ ವಾಚದ್ದೇ ಕೊಟ್ಟಿರಲ್ಲ ಕೆಳಗೆ ಆಪ್ಷನ್ನ, ನಿಮ್ಗೆ ಇಲ್ಲಿ ನೋಡ್ಬೋದು ನೀವು ಇನ್ನೊಂದ್ಸಲ. ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡೋದು ಅಂದ್ರೆ ಕೆಳಗೆ ಸರಿಸಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ರೀಲ್ಸ್ ವಾಚ್ ಅಂತೇಳಿ ಕೊಟ್ಟಿರ್ತಾನೆ. ಅಲ್ಲಿ ನೀವು ಕ್ಲಿಕ್ ಮಾಡಿರಿ. ರೀಲ್ಸ್ ವಾಚ್ ಅಂತೇಳಿ ಕೊಟ್ಟಿರ್ತಾನಲ್ಲ, ಇವತ್ತು ನನಗೆ ಡೈಲಿ 2 ರೀಲ್ಸ್ಗಳ್ನ ಇವರು ಸೆಂಡ್ ಮಾಡ್ತಾರೆ, ಈ ಒಂದು ವೆಬ್ಸೈಟ್ನವರು. ಆ 2 ರೀಲ್ಸ್ಗಳ್ನ ನಾನು ನೋಡಿದ್ನಪ್ಪ ಅಂದ್ರೆ ಒಂದೊಂದು ರೀಲ್ಸಿಗೆ ₹4 ₹5 ಕೊಡ್ತಾರೆ. ಇವತ್ತು ನನಗೆ 2 ರೀಲ್ಸ್ ನೋಡೀನಿ, ಮತ್ತು ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನನಗೆ ₹50 ಬೆನಿಫಿಟ್ ಸಿಕ್ಕೈತೆ. ₹58 ಇಟ್ಟು ಟೋಟಲ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗೆ ಕೊಟ್ಟಿರ್ತಾನೆ. ಇಲ್ಲಿ ಕೆಳಗೆ ಇಲ್ಲಿ ನೋಡ್ಬೋದು, ಇಲ್ಲಿ 2 ರೀಲ್ಸ್ ಅದಾವೆ. ಆ 2 ರೀಲ್ಸ್ಗಳಿಗೆ ಡೈಲಿ ಇಲ್ಲಾಂದ್ರೆ 2 ರೀಲ್ಸ್ಗಳನ್ನ ನಾವು ಸೆಂಡ್ ಮಾಡ್ತಾರೆ ನಮಗೆ, ಇಲ್ಲೇ ಬರ್ತಾವೆ. ಇಲ್ಲಿ ನಾವು ಪ್ಲೇ ಮಾಡಿದ್ವಿಪ್ಪ ಅಂದ್ರೆ ನಮಗೆ ₹5 ಹತ್ತೈತೆ. ಮತ್ತು ನೀವು ರೀಲ್ಸ್ಗಳನ್ನ ನೋಡಿದ ಮೇಲೆ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ನೀವು ನೋಡ್ಬೋದು ಮತ್ತು 2ನೇ ಒಂದು ಅರ್ನಿಂಗ್ಸ. ನೀವು ಇಲ್ಲಿ ತಂಡದ ಗಳಿಕೆ ಅಂದ್ರೆ ನೀವು ಒಂದು ಟೀಮ್ ಅರ್ನಿಂಗ್ ಅದು ಬರೋದು. ಇಲ್ಲಿ ನಾನು ಕನ್ನಡದಾಗ ಇಟ್ಕೊಂಡಾನೆ, ಎಲ್ಲ ಕನ್ನಡ ತೋರ್ಸತ್ತೆ ನನಗೆ. ನೀವು ಇಲ್ಲಿ ನೋಡ್ಬೋದು ತಂಡದ ಗಳಿಕೆ ಐತೆ ಕನ್ನಡದಾಗ ಏನಂತ ತೋರ್ಸತ್ತದಲ್ಲೇ. ಇದು ಟೀಮ್ ಅರ್ನಿಂಗ್ಸ್ ಅಂದಂಗೆ. ಇಂಗ್ಲೀಷ್ನಾಗ ನಿಮ್ಗಲ್ಲಿ ಟೀಮ್ ಅರ್ನಿಂಗ್ಸ್ ಅಂತೇಳಿ ನಿಮ್ಮ ಮೊಬೈಲಾಗ ತೋರಿಸ್ತೈತಿ. ಅದು ನಿಮಗೆ ತೋರಿಸಿದ ಮೇಲೆ ನೀವು ಇಲ್ಲಿ ಏನು ಮಾಡ್ಕಪ್ಪ ಅಂದ್ರೆ, ಇಲ್ಲಿ ಕೊಟ್ಟಿರ್ತಾನೆ 2 ಅಂದ್ರೆ ಒಂದು ನಿಮ್ಮ ಒಂದು ಇದ್ರದ್ದು ಇನ್ವಿಟೇಷನ್ ಕೋಡ್ ಕೊಡ್ತಾನೆ, ಮತ್ತು ನಿಮ್ದು ಒಂದು ಇನ್ವಿಟೇಷನ್ ಲಿಂಕ್ ಕಳಿಸ್ತಾನೆ. ನೀವು ಇನ್ವಿಟೇಷನ್ ಲಿಂಕನ್ನು ಕಾಪಿ ಮಾಡ್ಕೊಂಡು ಅವ್ರಿಗೆ ನೀವು ಸೆಂಡ್ ಮಾಡ್ಬೇಕು. ಇನ್ವಿಟೇಷನ್ ಲಿಂಕ್
ಅವ್ರಿಗೆ ನೀವು ಸೆಂಡ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಇನ್ವಿಟೇಷನ್ ಲಿಂಕ್ ಮುಖಾಂತರ ಯಾರೇ ಇರುವಲ್ರಕ್ಕ ಅವ್ರು ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ಯಾರೋ ಒಬ್ರು ನಿಮ್ದು ಒಂದು ಮಾಮ್ ಡ್ಯಾಡಿ ಅವ್ರದ್ದು ಮೊಬೈಲ್ದಾಗ ನೀವು ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ನ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಪ್ರತಿಯೊಬ್ಬರಿಂದ 50 ರೂಪಾಯಿ ಅನ್ನೋದು ಬರ್ತೈತೆ. ಇದು ಎರಡನೇ ಒಂದು ಅರ್ನಿಂಗ್ಸ್. ಇದ್ರೊಳಗೆ ಬಂದ ನೀವು ಇನ್ನೂ 3-4 ಥರ ಅರ್ನಿಂಗ್ಸ್ ಮಾಡ್ಬೋದು. ಒಂದ್ರ ಮೇಲೆ ಏನಿಲ್ಲ ಇದ್ರಾಗ VIP 1 VIP 2 ಅಂತ ಬರ್ತಾವೆ. ಅವಕ್ಕೆ ನೀವು ದುಡ್ಡು ಕೊಡ್ಬೇಕು. VIP 1ಗೆ VIP 2ಕ್ಕೆ ಅವಕ್ಕೆ ದುಡ್ಡು ಕೊಡೋದು ಬೇಡ. ಅದು 3ನೇ ಒಂದು ಅರ್ನಿಂಗ್ಸ್ ಆಕೈತಿ. ಅದಕ್ಕೆ ಹೆಚ್ಚಿಗೆ ಕೊಡ್ತಾನೆ ಅಮೌಂಟ್. ಸೊ ಫ್ರೆಂಡ್ಸ್, ನಮಗೆ ಎಷ್ಟು ಬೇಕು ನಾವು ಲೆವೆಲ್ 1ನ್ಯಾಗ ಫ್ರೀಯಾಗಿ ನಾವು ಅರ್ನಿಂಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅಂದ್ರೆ ಈ ರೆಫರ್ ಮಾಡೋದು ಮತ್ತು ಡೈಲಿ 2 ರೀಲ್ಸ್ಗಳು ನೋಡೋದು ಇದು ಭಾಳ ಬೆಸ್ಟ್. ಈ ಒಂದು ಸದ್ಯದಾಗ ಈ ಒಂದು ವೆಬ್ಸೈಟ್ ಏನೈತಿಲ್ಲ ಈಗ ಟ್ರೆಂಡಿಂಗ್ನಾಗ ಐತಿ. ವಿಡಿಯೋ ಭಾಳ ವೈರಲ್ ಆಗೋಕ್ಕಿಂತ ಪೈಲ ಸದ್ಯದಾಗ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾರಲ್ಲ ಅಕೌಂಟ್ನ ಜಲ್ದಿ ಕ್ರಿಯೇಟ್ ಮಾಡ್ಕೊರಿ, ಅರ್ನಿಂಗ್ಸ್ ಮಾಡ್ಕೊರಿ ಅಂತ ಹೇಳ್ತಾನೆ. ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು ಇದಕ್ಕೆ 150 ರೂಪಾಯಿ ಐತಿ. ವಿತ್ಡ್ರಾ ಹೆಂಗೆ ಮಾಡ್ಕೋದಪ್ಪ ಅಂತ ಕೇಳೋದಾದ್ರೆ ನೀವು ಮೊದಲು ನಿಮ್ದು ಒಂದು ಅಕೌಂಟ್ ನಂಬರ್ ಕೇಳ್ತಾನು. ಇದನ್ನು ನೀವು ಬ್ಯಾಂಕ್ UPI ಹಿಂಗೆ ತ್ರಾಸೇನಿಲ್ಲ. ನಿಮ್ದು ಒಂದು ಡೈರೆಕ್ಟ್ ನೀವು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ರಪ್ಪ ಅಂದ್ರೆ ಆರಾಮಾಗಿ ನೀವು ವಿತ್ಡ್ರಾ ಮಾಡ್ಕೊಬೋದು. ಇದ್ರೊಳಗೆ ನೀವು ನೋಡ್ಬೋದು ಇಲ್ಲಿ ಸೊ ಫ್ರೆಂಡ್ಸ್, ಈಗ ಬ್ಯಾಂಕ್ ಅಕೌಂಟ್ ನಂಬರ್ನ ಯಾವ ಥರ ಕೊಡೋದು ಅಂತೇಳಿ ಹೇಳ್ತಾನೆ. ಇಲ್ಲಿ ಕೆಳಗೆ ಕೆಲವೊಂದಿಷ್ಟು ಆಪ್ಷನ್ಗಳು ಕೊಟ್ಟಾನ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈಗ ನೀವು ಇಲ್ಲಿ ಮೆನು ಅಂತ ಕೊಟ್ಟಿರ್ತಾನೆ ನೋಡ್ಬೋದು. ನೀವು ಇಲ್ಲಿ ಮೆನು ಅಂತ ಕೊಟ್ಟಾನಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅದು ಕೊಟ್ಟಿರ್ತಾನೆ. 5ನೇ ಒಂದು ಆಪ್ಷನ್ ಇರುತ್ತೆ ನೋಡ್ಬೋದು. ನೀವು ಇಲ್ಲಿ ಹೋಮ ಇಲ್ಲೆಲ್ಲ ಕೊಟ್ಟಿರ್ತಾನೆ ಆಪ್ಷನ್ಗಳ್ನ. ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡ್ರಿ ಅಂತೇಳಿ ಹೇಳಿರ್ತಾನೆ. ಅಲ್ಲೆಲ್ಲ ನಾನು ಆಲ್ರೆಡಿ ಕೊಟ್ಟನು. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಕೊಟ್ಟನು. ನಾ ಏನು ಭಾಳ ಗುದ್ದಾಡಂಗಿಲ್ಲ. ನೀವು ಕೊಟ್ಟಿದ್ದಿರಂಗಿಲ್ಲ ನೀವು ಕೊಡ್ಬೋದು. ಅಲ್ಲಿ ಹೋಗಿ ಏನೇನು ಕೇಳ್ತಾನಪ್ಪ ಅಂದ್ರೆ ನಿಮ್ಮ ಒಂದು IFSC ಕೋಡ್ ಕೇಳ್ತಾನೋ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಾನೋ, ಮುಗೀತಿ. ಇಷ್ಟು ಕೊಟ್ರಪ್ಪ ಅಂದ್ರೆ ನಿಮ್ಮ ಒಂದು ಅಕೌಂಟ್ ನಂಬರ್ ಏನಾಗೈತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿ ಆ್ಯಡ್ ಆಗೈತೆ. ನೀವು ಡೈರೆಕ್ಟಾಗಿ 200 ರೂಪಾಯಿ ಆಯ್ತಪ್ಪ ಅಂದ್ರೆ ಡೈರೆಕ್ಟಾಗಿ ನೀವು ವಿತ್ಡ್ರಾ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಸದ್ಯದಾಗ ಬಂದಿರೋಂಥ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ. ಇದರಿಂದ ನೀವು ಒಂದು ದಿನಕ್ಕೆ ಇಲ್ಲ ಅಂದ್ರೂ 500 ರೂಪಾಯಿ ಅಂತೂ ದುಡಿಬೋದು. ಒಂದು 4-5 ಜನ ಅಂತೂ ಸಿಗತ್ತಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರತ್ತಾರೋ. ಆರಾಮಾಗಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಒಬ್ಬರಿಂದ 50 ರೂಪಾಯಿ ಕೊಡ್ತಾರೋ. ಆರಾಮಾಗಿ ಅರ್ನಿಂಗ್ಸ್ ಮಾಡಿರಿ. ಮತ್ತು ನೀವು ರೀಲ್ಸ್ಗಳು ನೋಡಿ ಅರ್ನಿಂಗ್ಸ್ ಮಾಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇನ್ನೊಂದು ಟಾಪಿಕ್ ಇದ್ರೂ ಮತ್ತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.